ನೀವು ನಮ್ಮ ಹತ್ರ ಜಾಂಡಿಸ್ ತೊಂದರೆಯಿಂದ ಬಂದಿದ್ರಿ. ನಮ್ಮ ಹತ್ರ ಬರಕ್ ಮುಂಚೆ ನಿಮ್ಗೆ 6.5 ಹತ್ರ 7 ಪಾಯಿಂಟ್ ಇತ್ತು ಜಾಂಡಿಸ್. ಹೌದು ಸರ್. ನಿಮ್ಗೆ ಅದರಿಂದ ಏನೇನ್ ತೊಂದರೆ ಆಗ್ತಾ ಇತ್ತು? ನಿಮ್ ಯೂರಿನ್ ಕಲರ್ ಹೇಗಿತ್ತು? ಸರ್ ಯೂರಿನ್ ಅರ್ಶನ ಕಲರ್ ಹೋಗ್ತಾ ಇತ್ತು. ಎಲ್ಲೋ ಇಶ್ ಆಗಿತ್ತು. ಕಣ್ಣು ತುಂಬಾ ಎಲ್ಲೋ ಇಶ್ ಆಗಿತ್ತಲ್ವಾ ನಮ್ಮ ಹತ್ರ ಬರಕ್ ಮುಂಚೆ? ಕಣ್ಣು ತುಂಬಾ ಎಲ್ಲೋ ಕಲರ್ ಇತ್ತು ಸರ್. ಹಸು ಎಲ್ಲ ಹೇಗಿತ್ತು? ಹೊಟ್ಟೆ ಹಸುವು ಏನೋ ಆಗ್ತಾನೆ ಇರ್ಲಿಲ್ಲ ಸರ್. ಹಸುವೆ ಆಗ್ತಾ ಇರ್ಲಿಲ್ಲ. ಮತ್ತೆ ಹೊಟ್ಟೆ ನೋವು? ಹೌದು ಸರ್, ಹೊಟ್ಟೆನೂ ತುಂಬಾ ನೋವ್ತಾ ಇತ್ತು. ಇದು ತಮಿಳು ಭಾಷೆಯ ವಿಡಿಯೋ. ಉತ್ತಮ ಅರ್ಥ ಮಾಡಿಕೊಳ್ಳಲು ನಾವು ಇದನ್ನು ಕನ್ನಡ ಭಾಷೆಗೆ ಡಬ್ ಮಾಡಿದ್ದೇವೆ. ಮೂಲ ವಿಡಿಯೋ ನೋಡಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಮೊದಲ ಕಾಮೆಂಟ್ದಲ್ಲಿ ಪರಿಶೀಲಿಸಿ. ಬೋಗರ್ ಸಿದ್ಧ ಔಷಧಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಮಧುರೈ ಕ್ಯಾಂಪ್ ಅಲ್ಲಿ ಇದ್ದೀವಿ. ಮಧುರೈ ಆರೆಪಾಳ್ಯದಿಂದ ಬಂದಿರುವ ಪ್ರಭುರವರು ನಮ್ಮ ಜೊತೆಗಿದ್ದಾರೆ. ಅವರು ಮೊದಲು ಯಾವ ಸಮಸ್ಯೆದಿಂದ ನಮ್ಮ ಹತ್ರ ಬಂದ್ರು, ಎಷ್ಟು ತಿಂಗಳು ನಮ್ಮ ಹತ್ರ ಮದ್ದು ತಗೊಂಡ್ರು, ಪ್ರಸ್ತುತ ಅವರು ಹೆಂಗಿದ್ದಾರೆ, ಬನ್ನಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಯಾವ ಸಮಸ್ಯೆದಿಂದ ನಮ್ಮ ಡಾಕ್ಟರ್ನ ಭೇಟಿ ಆದ್ರಿ? ಈ ಜಾಂಡಿಸು ಮತ್ತೆ ಲಿವರ್ ಪ್ರಾಬ್ಲಮ್ ಇಂದ. ಕಾಮಾಲೆ ಮತ್ತು ಲಿವರ್ ಸಮಸ್ಯೆ. ನಾ ಭೇಟಿ ಆಗೋಕ್ ಮುಂಚೆ ಕಾಮಾಲೆ ಎಷ್ಟು ಪಾಯಿಂಟ್? 7 ಪಾಯಿಂಟ್ ಇತ್ತು ಸರ್. ನಮ್ಮ ಹತ್ರ ಎಷ್ಟು ತಿಂಗಳು ಮದ್ದು ತಗೊಂಡಿದ್ದೀರಾ? 2 ತಿಂಗಳಿಂದ ತಗೊಂತಾ ಇದ್ದೀನಿ. 2 ತಿಂಗಳು. ಓಕೆ. ಈಗ ಎಷ್ಟು ಪಾಯಿಂಟ್ ಇದೆ? ಒಂದು ನಿಲ್ ಆಗಿದೆ, ಈಗ ನಾರ್ಮಲ್ ಆಗಿದೆ. ಸಿದ್ಧ ಔಷಧಿ ಬಗ್ಗೆ ನೀವು ಏನು ಹೇಳೋಕೆ ಬಯಸ್ತೀರಾ? ಯಾಕಂದ್ರೆ ನಿಮ್ಮನ್ನ ನೋಡಿ ಒಂದ್ 4 ಜನಕ್ಕೆ ಉಪಯೋಗ ಆಗತ್ತೆ. ತುಂಬಾ ಒಳ್ಳೆ ಮೆಡಿಸನ್, ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನನ್ಗೆ ಇವಾಗ ಆರೋಗ್ಯವಾಗಿದ್ದೀನಿ, ತುಂಬಾ ತೃಪ್ತಿಯಾಗಿದ್ದೀನಿ. 1 ನಿಮಿಷ, ಸಾರ್ ಮಾತಾಡ್ತಾರೆ. ನೀವು ನಮ್ಮ ಹತ್ರ ಜಾಂಡಿಸ್ ತೊಂದರೆಯಿಂದ ಬಂದಿದ್ರಿ. ನಮ್ಮ ಹತ್ರ ಬರಕ್ ಮುಂಚೆ ನಿಮ್ಗೆ 6.5 ಹತ್ರ 7 ಪಾಯಿಂಟ್ ಇತ್ತು ಜಾಂಡಿಸ್. ಹೌದು ಸರ್. ನಿಮ್ಗೆ ಅದರಿಂದ ಏನೇನ್ ತೊಂದರೆ ಆಗ್ತಾ ಇತ್ತು? ನಿಮ್ ಯೂರಿನ್ ಕಲರ್ ಹೇಗಿತ್ತು? ಸರ್ ಯೂರಿನ್ ಅರ್ಶನ ಕಲರ್ ಹೋಗ್ತಾ ಇತ್ತು. ಎಲ್ಲೋ ಇಶ್ ಆಗಿತ್ತು. ಕಣ್ಣು ತುಂಬಾ ಎಲ್ಲೋ ಇಶ್ ಆಗಿತ್ತಲ್ವಾ ನಮ್ಮ ಹತ್ರ ಬರಕ್ ಮುಂಚೆ? ಕಣ್ಣು ತುಂಬಾ ಎಲ್ಲೋ ಕಲರ್ ಇತ್ತು ಸರ್. ಹಸು ಎಲ್ಲ ಹೇಗಿತ್ತು? ಹೊಟ್ಟೆ ಹಸುವು ಏನೋ ಆಗ್ತಾನೆ ಇರ್ಲಿಲ್ಲ ಸರ್. ಹಸುವೆ ಆಗ್ತಾ ಇರ್ಲಿಲ್ಲ. ಮತ್ತೆ ಹೊಟ್ಟೆ ನೋವು? ಹೌದು ಸರ್, ಹೊಟ್ಟೆನೂ ತುಂಬಾ ನೋವ್ತಾ ಇತ್ತು. ನೀವು ಸುಮಾರು ಕಡೆ ಹೋಗ್ಬಿಟ್ಟು ಎಲ್ಲಾ ಕಡೆ ತೋರಿಸ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ನಮ್ಮ ಹತ್ರ ಬಂದಿದ್ದೀರಾ. ಅದು ನಮ್ಮ ಹತ್ರ ಇದಕ್ಕೆ ಮುಂಚೆ ಮೆಡಿಸಿನ್ ತಗೊಂಡು ರೆಡಿ ಆಗಿರೋರು ನಿಮ್ಗೆ ಹೇಳಿ ಕಳ್ಸಿದ್ದಾರೆ. ಹೌದು ಸರ್, ನಮ್ ಸ್ವಂತದವರೇ ನನ್ಗೆ ಹೇಳಿ. ಅವ್ರು ನಿಮ್ ಸ್ವಂತದವ್ರೇನಾ? ಓಕೆ. ಇವಾಗ ನಮ್ಮ ಹತ್ರ ಎಷ್ಟು ತಿಂಗಳು ಮೆಡಿಸಿನ್ ತಗೊಂಡ್ರಿ ನೀವು? ಸರ್ 2 ತಿಂಗಳು. ಓಕೆ, 2 ತಿಂಗಳು ತಗೊಂಡೋಗಿ ಇವಾಗ ಟೆಸ್ಟ್ ಮಾಡಿದೀರಾ? ಹೌದು ಸರ್. ಇವಾಗ ಡೈರೆಕ್ಟ್ ಬಿಲಿರುಬಿನ್, ಟೋಟಲ್ ಬಿಲಿರುಬಿನ್ ಎಲ್ಲ ಟೋಟಲ್ ಕಂಟ್ರೋಲ್ ಬಂದ್ಬಿಡ್ತು. ಓಕೆ. ಇವಾಗ ನಿಮ್ ಯೂರಿನ್ ಕಲರ್ ಹೆಂಗಿದೆ? ಎಲ್ಲೋ ಇದೆಯಾ, ವೈಟ್ ಇದೆಯಾ? ಸರ್ ಇವಾಗೆಲ್ಲ ನಾರ್ಮಲ್ ಆಗಿದೆ. ಓಕೆ, ನಾರ್ಮಲ್ ಬಂದು. ಹಸುವು? ಹೊಟ್ಟೆ ಹಸು ಚೆನ್ನಾಗಿದೆ ಸರ್. ನಿದ್ದೆನೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕೆಲ್ಸಗಳು? ಸರ್ ಇವಾಗ ನನ್ ಕೆಲಸ ಎಲ್ಲ ನಾನೇ ನಾರ್ಮಲ್ ಆಗಿ ಮಾಡ್ಕೊಂತೀನಿ. ಚೆನ್ನಾಗಿ ನಾರ್ಮಲ್ ಆಗಿ ನೋಡ್ಕೊಂತೀರಾ? ಒಂದ್ ಮನುಷ್ಯನ ದೇಹದಲ್ಲಿ ತುಂಬಾ ಮುಖ್ಯವಾಗಿರೋ ಆರ್ಗನ್ ಲಿವರ್. ಈ ದೇಹಕ್ಕೆ ದೇವರು ಅಂದ್ರೆ ಅದು ಲಿವರೇ. ಆ ತರ ಇರೋ ಲಿವರ್ಗೆ ಡ್ಯಾಮೇಜ್ ಆಯ್ತಂದ್ರೆ ಗ್ಯಾಸ್ಟ್ರಿಕ್, ನಿದ್ರೆ ಬರ್ದೇ ಇರೋದು, ಹೊಟ್ಟೆ ಹಸು ಆಗದೆ ಇರೋದು, ಮಲಬದ್ಧತೆ ತೊಂದ್ರೆ, ಮೈಕೈ ನೋವು, ಈ ತರ ಸುಮಾರು ಕಾಯಿಲೆಗಳು ಸ್ಟಾರ್ಟ್ ಆಗೋದೇ ಅಲ್ಲಿಂದಾನೆ. ಯೋಚನೆ ಜಾಸ್ತಿ ಆಗೋದು, ನಿದ್ರೆ ಇಲ್ದೆ ಆಗೋದು, ಇದನ್ನೆಲ್ಲ ಇವ್ರು ಅನುಭವಿಸಿದ್ದಾರೆ. ಇವ್ರಿಗೆ ನೆಲೆನಲ್ಲಿ ಭೃಂಗರಾಜ, ಹೆಣ್ಣು ನೀಲಿ, ಮಂಡೂರ ಕಷಾಯ, ಮಂಜಲ್ ಕುಡಿ ನೀರು, ನಾವು ರೆಡಿ ಮಾಡಿರೋ ಸಿದ್ಧ ಅವ್ರದ್ದು ಗುರು ಔಷಧಿ, ಸುಮಾರು ಕಾಂಬಿನೇಷನ್ ಕೊಟ್ಬಿಟ್ಟು ಅವ್ರಿಗೆ ಲಿವರ್ ಡಿಟಾಕ್ಸ್ ಆಗಿ ಇದನ್ನೆಲ್ಲ 2 ತಿಂಗಳು ಇವ್ರು ಫಾಲೋ ಅಪ್ ಮಾಡಿದ್ಮೇಲೆ ಜಾಂಡಿಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ರಿಪೋರ್ಟ್ ಅಲ್ಲೂ ಇವಾಗ ಇಲ್ಲ ಅಂತ ಹೇಳ್ಬಿಟ್ಟು ಬಂದಿದೆ. ಆರೋಗ್ಯದಲ್ಲೂ ತುಂಬಾ ಚೆನ್ನಾಗಿದ್ದಾರೆ. ತೀರ್ಸಕ್ ಆಗದೆ ಇರೋ ಎಷ್ಟೋ ಕಾಯಿಲೆಗಳಿಗೆ ನಾವು ಮದ್ದು ಕೊಟ್ಟು ರೆಡಿಯಾಗಿ ಗುಣ ಆಗಿರೋ ವಿಡಿಯೋ ಎಷ್ಟೋ ಹಾಕಿದೀವಿ. ಅದೇ ರೀತಿ ಇವರು ಇವತ್ತು ಲಿವರ್ ಸಮಸ್ಯೆಯಿಂದ ಒದ್ದಾಡಿ ಇವತ್ತು ಕಂಪ್ಲೀಟ್ ಆಗಿ ರೆಡಿಯಾಗಿ ಅವರೇ ಖುದ್ದಾಗಿ ಬಂದು ಈ ವಿಡಿಯೋ, ನಾನು ವಿಡಿಯೋ ಕೊಡೋದ್ರಿಂದ 4 ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಅವ್ರ ಇಚ್ಛೆಯಿಂದ ಅವ್ರು ಕೊಡ್ತಾ ಇದ್ದಾರೆ ಈ ವಿಡಿಯೋನ. ಓಕೆ ಸರ್, ನಮ್ಮ ಮೆಡಿಸಿನ್ ಬಗ್ಗೆ ನೀವು ನಮ್ಮ ಜನಗಳಿಗೆ, ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ? ಇಲ್ಲಿ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇರೋರು ಬಂದ್ರೆ ಅವರು ಗುಣಮುಖರಾಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಖಂಡಿತವಾಗ್ಲೂ ನಂಬಿಕೆ ಇದೆ ಸರ್. ಓಕೆ, ನಿಮಗೆ ಪರಿಪೂರ್ಣ ನಂಬಿಕೆ ಬಂದಿದೆ? ಹೌದು ಸರ್. ನಾನ್ ಮೆಡಿಸನ್ ತಗೊಂಡು ನಾನ್ ರಿಪೋರ್ಟ್ ನೋಡಿ, ರಿಪೋರ್ಟ್ ನಾರ್ಮಲ್ ಬಂದು ಖುಷಿಯಾಗಿ ನನ್ನಿಂದ 4 ಜನಕ್ಕೆ ಉಪಯೋಗ ಆಗ್ಲಿ ಅಂತ ಒಂದು ಉದ್ದೇಶ. ನಾನೇ ಬಂದು ವಿಡಿಯೋ ಕೊಡ್ಬೇಕು ಅಂತ ಕೊಡ್ತಾ ಇದ್ದೀನಿ. ನಾವು ರಿಪೋರ್ಟ್ ಅಲ್ಲೂ ತೋರಿಸ್ಬಿಡ್ತಿದ್ವಲ್ಲ.
ಈಗಿನ ಕಾಲದಲ್ಲಿ ನಾಡಿ ನೋಡ್ಬಿಟ್ಟು ನಿಮ್ಗೆ ಇದೆಲ್ಲ ತೊಂದರೆ ಇದೆ ಅಂತ ಹೇಳಿದ್ರೆ ಸುಮಾರು ಜನ ನಂಬಲ್ಲ. ನಾವ್ ಇದನ್ನ ಹೆಂಗ್ ನಂಬೋದು ಅಂತ ಹೇಳ್ಬಿಟ್ಟು ಅನುಮಾನ ಪಡ್ತಾರೆ ಅಂತ ಹೇಳ್ಬಿಟ್ಟೆ. ಸೊ ನಿಮ್ ರಿಪೋರ್ಟ್ ನಾವು ತೋರ್ಸೋದ್ರಲ್ಲಿ ನಿಮ್ಗೆ ಏನು ಅಭ್ಯಂತರ ಇಲ್ವಲ್ಲ? ಧಾರಾಳವಾಗಿ ತೋರಿಸಿ ಸರ್, ನನ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ನಮ್ಮ ಹತ್ರ ಮೆಡಿಸಿನ್ ತಗೊಳಕ್ ಮುಂಚೆ ಎಷ್ಟು ಪಾಯಿಂಟ್ ಇತ್ತು, ತಗೊಂಡ್ಮೇಲೆ ಎಷ್ಟು ಪಾಯಿಂಟ್ ಅಲ್ಲಿ ಇದೆ, ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಬಿಫೋರ್ ಆಫ್ಟರ್ ರಿಪೋರ್ಟ್ ತೋರಿಸಬಹುದಲ್ಲ, ನಿಮ್ಗೆ ಓಕೆ ಅಲ್ವಾ ಅದ್ರಲ್ಲಿ? ಹೌದು ಸರ್. ಆ ರಿಪೋರ್ಟ್ ಈ ವಿಡಿಯೋದಲ್ಲಿ ತೋರಿಸ್ಬಿಡೋಣ. ಸರಿ ವೀಕ್ಷಕರೇ, ಇದೇ ರೀತಿ ತೀರ್ಸಕ್ಕಾಗದ ಕಾಯಿಲೆಗಳಿಂದ ಬಳಲುತ್ತಿದ್ದು ಗುಣವಾಗಿರುವಂತ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ತೆ ಸರ್.